ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ನಾನು ಸುಚಿತ್ರಾ. ಹಾಸನ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ವಾರೆಂಟ್ ಆರೋಪಿ ಮೃತಪಟ್ಟಿರುವ ಘಟನೆ ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಜೈಲಿನಿಂದ ಸ್ವಸ್ಥಗೊಂಡು ಆಸ್ಪತ್ರೆಗೆ ದಾಖಲಿಸಲಾಗಿದ್ದ 28 ವರ್ಷದ ಯುವಕ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದು, ಈ ಸಾವಿನ ಕುರಿತು ಕುಟುಂಬಸ್ಥರು ಗಂಭೀರ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಕರಣದ ಸಂಪೂರ್ಣ ಸತ್ಯಾಂಶ ಹೊರಬರಬೇಕೆಂದು ಕುಟುಂಬಸ್ಥರು ಆಗ್ರಹಿಸಿದ್ದು, ಇದೀಗ ಅಧಿಕಾರಿಗಳ ತನಿಖೆಯತ್ತ ಎಲ್ಲರ ಗಮನ ನೆಟ್ಟಿದೆ. ಈ ಘಟನೆಯ ಸಂಪೂರ್ಣ ವರದಿ ಇಲ್ಲಿದೆ. ಹಾಸನ ಜಿಲ್ಲೆಯಲ್ಲಿ ವಾರೆಂಟ್ ಹಿನ್ನೆಲೆಯಲ್ಲಿ ಜೈಲು ಸೇರಿದ್ದ ಆರೋಪಿಯೊಬ್ಬರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ವೇಳೆ ಮೃತಪಟ್ಟಿರುವ ಘಟನೆ ನಡೆದಿದೆ. ಎಲ್ಲದಕ್ಕೂ ಇವನ್ನ ಕೇಸ್ ಮಾಡಿ ಕರ್ಕೊಂಡು ಹೋಗಿ ಎಲ್ಲ ಸಾಯಿಸ್ಬಿಟ್ರು ಸರ್ ಕೋರ್ಟ್. ಮೃತನನ್ನ ಚನ್ನರಾಯಪಟ್ಟಣ ತಾಲೂಕಿನ ಹೊನ್ನಶೆಟ್ಟಿಹಳ್ಳಿ ಗ್ರಾಮದ 28 ವರ್ಷದ ವಿಶ್ವನಾಥ್ ಎಂದು ಗುರುತಿಸಲಾಗಿದೆ. ಲಭ್ಯವಿರುವ ಮಾಹಿತಿಯ ಪ್ರಕಾರ ವಾರೆಂಟ್ ಪ್ರಕರಣದ ಹಿನ್ನೆಲೆಯಲ್ಲಿ ವಿಶ್ವನಾಥ್ ಅವರನ್ನ ಹಾಸನ ಜಿಲ್ಲಾ ಕಾರಾಗೃಹಕ್ಕೆ ದಾಖಲಿಸಲಾಗಿತ್ತು. ಜೈಲಿನಲ್ಲಿದ್ದ ವೇಳೆ ಆರೋಗ್ಯದಲ್ಲಿ ಏರುಪೇರಾಗಿದ್ದ ಕಾರಣ ಅವರನ್ನ ತಕ್ಷಣವೇ ಹಾಸನದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿತ್ತು. ಆದರೆ ವೈದ್ಯರ ಚಿಕಿತ್ಸೆ ಫಲಕಾರಿಯಾಗದೆ ಸೋಮವಾರ ರಾತ್ರಿ ವಿಶ್ವನಾಥ್ ಮೃತಪಟ್ಟಿದ್ದಾರೆ ಎಂದು ಎನ್ನಲಾಗಿದೆ. ಮಗನ ಸಾವಿನ ಸುದ್ದಿ ತಿಳಿಯುತ್ತಿದ್ದಂತೆ ಕುಟುಂಬಸ್ಥರು ಆಸ್ಪತ್ರೆ ಬಳಿ ಆಗಮಿಸಿ ಆಕ್ರಂದನ ವ್ಯಕ್ತಪಡಿಸಿದರು. ವಿಶ್ವನಾಥ್ ಅವರ ಸಾವಿನ ಕುರಿತು ಹಲವು ಅನುಮಾನಗಳನ್ನು ವ್ಯಕ್ತಪಡಿಸಿರುವ ಕುಟುಂಬಸ್ಥರು ಪ್ರಕರಣವನ್ನ ಕೆಲವು ಸಹಜ ಸಾವು ಎಂದು ಪರಿಗಣಿಸದೆ ಸಮಗ್ರ ಹಾಗೂ ನ್ಯಾಯಸಮ್ಮತ ತನಿಖೆ ನಡೆಸಬೇಕೆಂದು ಆಗ್ರಹಿಸಿದ್ದಾರೆ. ಈಗ ಅಲ್ಲಿ ಅಂಗಡಿ ಮಾಡಿಕೊಂಡಿದ್ದೆ ಸರ್, ಅವ್ರ ಫ್ರೆಂಡ್ ಅಂತ ಬಂದ್ಬಿಟ್ಟು ಈಗ ಅಂಗಡಿ ಒಳಗ್ ಮಲ್ಕೊಂಡಿದ್ಕೆ ಇವನ್ನ ಕೇಸ್ ಹಾಕ್ಬಿಟ್ಟು ಕರ್ಕೊಂಡ್ ಹೋಗಿ ಎಲ್ಲದಕ್ಕೂ ಇವನ್ನ ಕೇಸ್ ಮಾಡಿ ಕರ್ಕೊಂಡ್ ಹೋಗಿ ಎಲ್ಲ ಸಾಯಿಸ್ಬಿಟ್ರು ಸರ್ ಕೋರ್ಟ್. ಎಲ್ಲದಕ್ಕೂ ಯಾವ ತಪ್ಪು ಮಾಡ್ದ ಹೋದ್ರು ಈ ಪೊಲೀಸ್ ಕೇಸ್ ಯಾವಾಗ್ಲೂ ಹೇಳ್ಕೊಂಡು ಹೋಗ್ರು ಸರ್. ಬಡಿಯೋದು ಎಲ್ಲ ಮಾಡಿ ಪೊಲೀಸರು ಇವತ್ತು ಕಾಡೇಳ ಮಾಡ್ಬಿಟ್ರು ಸರ್. ನನ್ನ ತಮ್ಮನ್ನ ಸರ್ ಎಲ್ ಗಲಾಟೆ ಆದ್ರು ಕರ್ಕೊಂಡು ಹೋಗರು ಸರ್. ಬಡಿಯಾರು ಅದ್ರಲ್ಲಿ ಇವತ್ ಸತ್ತೋದ ಸರ್. ಇವತ್ ನಮ್ ಕೈ ಬಿಟ್ಟು ಹೋದ ಎಲ್ಲ ನೋಡ್ಬಿಟ್ಟು 20 ದಿನ ಆಯ್ತೇನೋ ಸರ್. ಈ ಮಂಗ್ಳೂರ್ ಬಂದ್ರೆ 1 ತಿಂಗ್ಳಾಯ್ತು. ಮೊನ್ನೆ ಚೆನ್ನಾಗಿ ಮಾತಾಡಿದ್ನಂತೆ, ಇವತ್ತಿಲ್ಲ. ಕೈಯಾರ ಕಳ್ಗಡ ಸರ್. ಏನಾಯ್ತು ಎಂತಾಯ್ತು ಅಂತ ಗೊತ್ತಿಲ್ಲ ಸರ್, ಯಾರು ಹೇಳಿಲ್ಲ ಸರ್. ನಮ್ಮ ಅಪ್ಪ ಅಮ್ಮ ಬಂದಿದ್ರು ಸರ್ ಮೊನ್ನೆ, ನಾನಂತೂ ಬಂದಿರ್ಲಿಲ್ಲ ಸರ್ ಜೈಲಿಗೆ. ಏನಿಲ್ಲ ಸರ್, ಇವಾಗ ಕರ್ಕ ಬಂದಿದ್ವಿ ಹಾಸ್ಪಿಟ್ಲಿಗೆ ಸೇರ್ಸಿದ್ವಿ. ಒಂದ್ ಮಾತಾಡ್ಲಿಲ್ಲ, ಒಂದ್ ಕದ್ದಾಡ್ಲಿಲ್ಲ ಸರ್. ಅವನು ಯಾವಾಗ ಹೋಯ್ತು ಅನ್ನೋದು ಗೊತ್ತಿಲ್ಲ, ಏನಂತಾನು ಗೊತ್ತಿಲ್ಲ ಸರ್. ಚೆನ್ನಾಗೇ ಇದ್ದೆ ಸರ್. ಕುಡಿಯೇನು ಅಂದ್ಬಿಟ್ರೆ ಕುಡಿ, ಇನ್ನೇನು ಪ್ರಾಬ್ಲಮ್ ಇತ್ತಿಲ್ಲ ಸರ್. ಅವ್ನ್ಗೆ ಮಾಡ್ಬೇಕು ಅಂತ ಇದೆ ಸರ್. ಮೊದ್ಲೇನ ಕೋರ್ಟ್ ಹೋಗಿದ್ದೆಲ್ಲ ಇತ್ತಲ್ಲ, ಅವೆಲ್ಲ ಕ್ಲಿಯರ್ ಆಗ್ಲಿ ಅಂತ ಇದ್ದು. ಇಂತ ಕೇಸ್ ಅಂತ ಗೊತ್ತಿಲ್ಲ, ಏನ್ ಬೇಕಂತ ಫಿಟ್ ಮಾಡಾರು ಸರ್. ಎಲ್ಲ ಯಾವಾಗಲೂ ಕರ್ಕೊಂಡು ಹೋಗಾರ ಸರ್. ಏನ್ ಸಣ್ಣ ಪುಟ್ಟ ಕಾಯಿದಾದ್ರು ಚಂದ್ರಪಟ್ಟಣ ಸ್ಟೇಷನ್ ಅಲ್ಲಿ ನಮ್ ಕಣ್ ಮುಂದೆ ಹೊಡೆದ್ರು ಸರ್. ಎಲ್ಲವ ಕೈ ಕಾಲ್ ಕಟ್ಟಿ ಎಲ್ಲ ಹೊಡೆದ್ರು. ಒಂದ್ ಮಾತು ಆಡ್ಲಿಲ್ಲ ಸರ್. ನಮ್ ಗುಡ್ಡ ಏನು ಅಂತಲ್ಲ ಹೇಳಲಿಲ್ಲ. ಯಾರೋ ವೈನ್ಸ್ ಓನರ್ ಮೇಲೆ ಆ ಹುಡುಗ ಅವತ್ತು ನಮ್ಮ ಹತ್ರನೇ ಇದ್ದ, ಊರಲ್ಲೇ ಇದ್ದ. ನಮ್ದೊಂಚೂರು ವ್ಯಾಪಾರ ಮಾಡ್ಬೇಕಾಯ್ತು. ಅಪ್ಪ ನಾನೇ ಕಬ್ಬಣ ಕಟ್ಕೊಡ್ತೀನಿ, ನೀನು ಯಾರು ಕೊಟ್ಟು ಕಟ್ಸ್ಬೇಡ ಅಂತ ಹೇಳ್ಬಿಟ್ಟು ನಮ್ಮ ಜೊತೆಲೇ ಇದ್ದ ಹುಡುಗ. ಅವತ್ತು ಪಾಪ ಹೋಗೇ ಇಲ್ಲ ಅಲ್ಲಿಗೆ. ಆ ಒಂದು ಕೇಸನ್ನು ಇವನ್ ತಲೆ ಮೇಲೆ ಹಾಕ್ಬಿಟ್ಟಾರೆ, ಇವನು ಸೇರವಣಿ ಅಂತ. ಗುಬ್ಬಿ ಕಾಶಿ ಅವತ್ತು ಹೋಗೇ ಇಲ್ಲ. ಯಾಕೆ ಅಂದ್ರೆ ನಾವು ನಮ್ಮನ್ನ ತಲೆ ಇದ್ದಲ್ಲ ಹುಡುಗ. ನಮಗೆ ಯಾವಾಗ ಬರ್ತಾ ಇರೋನು ಹೋಯ್ತಾ ಇರೋನು. ಅವನು ಆ ಥರ ಕೆಟ್ಟುಡುನು ಅಲ್ಲ, ಏನು ಅಲ್ಲ. ಈ ಜನಗಳ ಜೊತೆ ಹೋಗೋದು, ಫ್ರೆಂಡ್ಸು ಅಂತ ಹೋಗೋದು ಮಾಡ್ಕೊಂಡು ಮಾಡ್ಕೊಂಡು ಇವನಿಗೆ ಭಾಳ ನೋವು ಕೊಟ್ಬಿಟ್ಟಾರೆ ಪೊಲೀಸರು ಸಿಕ್ಕಾಬಟ್ಟೆ. ಇವನೇನಾಯ್ತು, ಸಿಕ್ಕಾಬಟ್ಟೆ ಯಾವ ನೋವಿನಲ್ಲಿ ತಡೆದಾರೆ, ಎಣ್ಣೆ ಕುಡಿಯೋಕ್ಕೂ ಪಟ ಆಗ್ಬಿಟ್ಟ. ಎಣ್ಣೆ ಕುಡಿಯೋ ಪಟ ಆದ್ನಲ್ಲ, ಇದೇನಾಗ್ಬಿಡ್ತು, ಜನ ಬಿಡ್ಲಿಲ್ಲ ಇವನ್ನ. ಬಾರ್ಲಾ ಅನ್ನೋದು, ಬಾರ್ಲಾ ಅನ್ನಿಟ್ಟು ಹೋಗೋದು, ಮಾಡ್ಕೊಂಡ್ ಬರೋನು. ಆದ್ರಿಂದ ಪಾಪ ಹುಡುಗನಿಗೆ ಭಾಳ ನೋವು ಕೊಟ್ಬಿಟ್ಟು, ಒಳ್ಳೆ ಹುಡುಗ ಸಹ ಯಾವ ಕೆಟ್ಟ ಯಾವ ಬೆಟ್ಟಿಲ್ಲ, ಅವ್ನು ಕಳ್ಳಲ್ಲ ಸುಳ್ಳಲ್ಲ, ಅವ್ನು ಯಾವ ಇದು ಇಲ್ಲ.
ಅಷ್ಟು ಚೆನ್ನಾಗಿದ್ದ ಹುಡುಗನ್ನ ಭಾಳ ಕೆಡ್ಸಾಕ್ಬಿಟ್ಟು ಈ ಜನಗಳು ಕೆಡ್ಸಾಕ್ಬಿಟ್ಟು ಪಾಪ ಸ್ನೇಹಿತರುಗಳು ಕರ್ಕೊಂಡೋಗಿ ಎಣ್ಣೆ ಕುಡಿಯೋದು ಬಿಡ್ಸಕ್ ಹಾಕ್ಬಿಟ್ಟವ್ರೆ ಅಂತ ನಾವು ತಿಳ್ಕೊಂಡು ಹಿಂಗ್ ಜೈಲಿಗೆ ಹಾಕಿವ್ರೆ ಅನ್ನೋದೇ ಗೊತ್ತಿಲ್ಲ ನಮ್ಗೆ. ನನಗೆ ಗೊತ್ತಾಗಿದೆ ನೆನ್ನೆ ದಿವಸ ಇದು ಹಳ್ಳಿಗಳಲ್ಲಿ ಶೂಟೌಟ್ ಆಗಿತ್ತು. ಇದು ಹುಲ್ಲಿವಾಲ್ ಯಾಚನಹಳ್ಳಿ ಸೇತು, ಆ ಸೇತುವೆ ಒಂದ್ಸರಿ ಗೇಟ್ ಮಾಡಿದ್ರೆ ಎಳ್ನೀರಿಗೆ ಹೋಗಿ ಹೊಡೆದಿದ್ದು. ಹೊಡೆದಂತ ಕಾಲದಲ್ಲಿ ಇವ್ರು ಬಂದು ಪೊಲೀಸ್ನವ್ರು ಬಂದು ಎಂಕ್ವೈರಿ ಮಾಡಿದ್ರು. ಮಾಡೋ ಕಾಲಂಕುಶ ಸ್ವಲ್ಪ ದಿವಸ ಕಳೆದಾದ್ಮೇಲೆ ಆ ವೆಲ್ಡಿಂಗ್ ಶಾಪ್ ಅಲ್ಲಿ ವಿಶ್ವಂದೇ ಮಾಡಿದ್ರು. ಕಾಲ್ನಳ್ಳಿ ಸ್ವಂತ ಕಾಲ್ನಳ್ಳಿ ರೋಡ್ ಪಕ್ಕ ಇಟ್ಟಿದ್ರು. ಅಲ್ಲಿ ಹೋಗಿ ಒಂದು ಅದು ಕೇಸಿಗೆ ಸೇರಿಸಿದ್ರು. ಅವ್ರಿಗೆ ಆಶ್ರಯ ಕೊಟ್ಟನೆ ಅಂತ. ಅದ್ ಬಿಟ್ರೆ ಇನ್ನೇನೆಲ್ಲ ಕರ್ಕೊಂಡೋದ್ರು ಅಷ್ಟೇ. ಇವನ್ ಯಾವತ್ತೂ ಏನು ಹೋಗಿತ್ತಲ್ಲ, ರೈತರ ಮಗಾಗಿ ದುಡಿತಿದ್ದ. ಜೈಲಿನಲ್ಲಿ ಇದ್ದ ಅವಧಿಯಲ್ಲಿ ವಿಶ್ವನಾಥ್ ಅವರ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಉಂಟಾಗಿತ್ತೆ? ಆಸ್ಪತ್ರೆಗೆ ಯಾವ ಸಮಯದಲ್ಲಿ ದಾಖಲಿಸಲಾಯಿತು? ಚಿಕಿತ್ಸೆ ಯಾವ ರೀತಿಯಲ್ಲಿ ನೀಡಲಾಯಿತು? ಸಾವಿಗೆ ನಿಖರ ಕಾರಣವೇನು ಎಂಬ ಎಲ್ಲ ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರ ಸಿಗಬೇಕಿದೆ ಎಂದು ಕುಟುಂಬಸ್ಥರು ಒತ್ತಾಯಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಪ್ರಕರಣದ ಪ್ರತಿಯೊಂದು ಆಯಾಮಗಳನ್ನ ಪರಿಶೀಲಿಸಿ ಮರಣದ ನಿಖರ ಕಾರಣವನ್ನ ಬಹಿರಂಗಪಡಿಸಬೇಕು. ತಪ್ಪು ಕಂಡು ಬಂದರೆ ಹೊಣೆಗಾರರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂಬುದು ಗ್ರಾಮಸ್ಥರ ಆಗ್ರಹವಾಗಿದೆ. ಇಲ್ಲಿ ಬಂದು ನೋಡ್ಕೊಂಡು 5 ಚೆನ್ನಾಗಿದೆ ಖಾರ ಕೊಟ್ಟು ಬಂದು ಮೂಗಿಗೆ ಎಲ್ಲಾನು ಹಾಕಿ ಇದಾದ್ಮೇಲೆ ಎಲ್ಲಾನು ಏನು ಇಲ್ಲ ಮಾತುಕತೆ ಏನು ಇಲ್ಲ. ಆಗ ನಮ್ಮನ್ನ ರೆಕಾರ್ಡ್ ತಗೊಂಡು ಬಂದಿದ್ದು ಇಷ್ಟ ಕೆಲ್ಸಕ್ಕೆ ಹೋಗೋನು ಬರೋನು. ಇವ್ರು ಆಗ್ಲಿಂದ ಆ ಕೇಸಿಗೆ ಸೇರ್ಸಿರೋದು. ಈ ಕೇಸ್ ಇಂಥದ್ದು ಅಂತ ನನಗೆ ಗೊತ್ತಿಲ್ಲ, ತಂದೆ ತಾಯಿಗಳಿಗೆ ಗೊತ್ತಿಲ್ಲ. ಆ ಥರ ಹಾಕಿ ಕೋರ್ಟ್ಗೆ ಹೋಗ್ಬೇಕು ನಾನು, ಹಿಂಗೆ ಬೇಲ್ ತಗೋಬೇಕು ಅಂತ ಹೇಳ್ಬಿಟ್ಟು ಇವ್ನು ಬಂದಾಗ ಯಾಕೆ ವಿಚಾರ ಅಂತ ಕೇಳಿದಾಗ ಹಿಂಗೆ ಯಚನಹಳ್ಳಿ ಜೊತೆ ಸೇರ್ಸರ್ ಕನ್ನಪ್ಪಾಜಿ ಪುಕ್ಸಟ ಸೇರಿಸ ಕೇಸ್ ಮಾಡ್ಯಾರ ನನ್ನ ಮೇಲೆ. ನಾನು ಏನೂ ಮಾಡಿಲ್ಲ, ಪುಕ್ಸಟ ಕೇಸ್ ಮಾಡ್ಯಾರ ಅಂತ ಅಂದ. ಮಗ ನಮ್ಗೆ ಅನುಮಾನ, ನಾವೇ ಬಂದು ಹುಷಾರ್ ಮಾಡ್ಕೊಂಡು ಹೋಗಿ ತಲೆ ತಿರುಗಿ ಬಂದಾಗ 2 ಸಲ ಬಂದು ಹುಷಾರ್ ಮಾಡ್ಕೊಂಡು ತಿರ್ಗಾ ಕೆಲ್ಸಕ್ಕೆ ಹೋಗಿ ಅನ್ನಲ್ಲ ಅನ್ನೋದೊಂದೇ ಅನುಮಾನ. 22ನೇ ತಾರೀಕಲ್ಲಿ ಹೋಗಿದ್ದು, ಹೋಗಿ ತಿಂಡಿ ಕೊಟ್ಟು ಬಂದೆ, ಚೆನ್ನಾಗೇ ಇದ್ದೆ ಸರ್. ಅದೇ ಲಾಸ್ಟ್ ಬಂದು ಹೋಗಿದ್ದು. ಘಟನೆಗೆ ಸಂಬಂಧಿಸಿದಂತೆ ಆಸ್ಪತ್ರೆ ಹಾಗೂ ಕಾರಾಗೃಹ ಅಧಿಕಾರಿಗಳ ಅಧಿಕೃತ ವರದಿ ಮತ್ತು ಮರಣೋತ್ತರ ಪರೀಕ್ಷೆಯ ವರದಿಯ ನಂತರವೇ ಸಾವಿನ ನಿಖರ ಕಾರಣ ಸ್ಪಷ್ಟವಾಗುವ ಸಾಧ್ಯತೆ ಇದೆ. ಸದ್ಯ ಈ ಪ್ರಕರಣ ಜಿಲ್ಲೆಯಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ದು, ಅಧಿಕಾರಿಗಳ ಮುಂದಿನ ಕ್ರಮ ಹಾಗೂ ತನಿಖೆಯ ಫಲಿತಾಂಶದತ್ತ ಸಾರ್ವಜನಿಕರ ಗಮನ ನೆಟ್ಟಿದೆ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.